ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಯಾಲಜಿ ರಿಸರ್ಚ್ನಲ್ಲಿ ಖಾಲಿರುತ್ತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು 7/5/2025 ಪ್ರಾರಂಭವಾಗಿದೆ. ಇನ್ನು ಕೊನೆಯ ದಿನಾಂಕ ಬಂದುಬಿಟ್ಟು 31/5/2025 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ನಾವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತಿ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡ್ರಿ, ವೇಕೆನ್ಸಿ ಡೀಟೇಲ್ಸ ಯಾವ ರೀತಿ ಐತಿ ಮತ್ತು ಇದರಲ್ಲಿ ಎಷ್ಟು ಪೋಸ್ಟ್ ಖಾಲಿದಾವ ಮತ್ತು ಕ್ಯಾಟಗರಿ ವೈಸ್ ಯಾವ ರೀತಿ ಐತಿ ಮತ್ತು ಕ್ವಾಲಿಫಿಕೇಷನ್ ಕೂಡ ಮತ್ತು ಏಜ್ ಲಿಮಿಟ ಮತ್ತು ಸ್ಯಾಲ್ರಿ ಯಾವ ರೀತಿ ಐತತ್ರು ನೋಡೋಣ. ಈಗ ಪೋಸ್ಟ್ ನೇಮ್ ಬಂದುಬಿಟ್ಟು ಜೂನಿಯರ್ ಸ್ಟೆನೋಗ್ರಾಫರ್ ಅಂತೇಳಿ ಪೋಸ್ಟ್ ಐತಿ. ಇದು ಪೋಸ್ಟ್ 4 ಪೋಸ್ಟ್ ಖಾಲಿ ಇದ್ದು ಇದರಲ್ಲಿ UR ಕ್ಯಾಂಡಿಡೇಟ್ಗೆ 2 ಪೋಸ್ಟ್ ಅದಾವ, OBCಗೆ 1 ಪೋಸ್ಟ್, SCಗೆ 1 ಪೋಸ್ಟ್ ಖಾಲಿ ಐತಿ. ಇನ್ನು ಮಿನಿಮಮ್ ಎಜುಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ ಅಭ್ಯರ್ಥಿಗೆ 10ನೇ ಮತ್ತು ಸೆಕೆಂಡ್ PUC ಪಾಸ್ ಆಗಿದ್ದು ಅಥವಾ 12ನೇ ಈಕ್ವಲೆಂಟ್ ಯಾವುದೇ ಕೋರ್ಸನ್ನು ಮಾಡಿ ಅಭ್ಯರ್ಥಿ ಪಾಸ್ ಆಗಿದ್ದು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಐತಂದ್ರೆ 18 ವರ್ಷದಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಏಜ್ ಎಲೆಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ಸ್ಯಾಲ್ರಿ ಅಭ್ಯರ್ಥಿಗಳಿಗೆ ಅಂದಾಜು 50,200ವರೆಗೂ ಸ್ಯಾಲ್ರಿ ಜೂನಿಯರ್ ಸ್ಟೆನೋಗ್ರಾಫರ್ಗೆ ಸಿಗ್ತದೆ. ಇನ್ನು ಏಜ್ ಎಲೆಕ್ಷನ್ಸ್ ಕೂಡ ನೋಡ್ರಿ ಅಪ್ಲೈ SC ST ಕ್ಯಾಂಡಿಡೇಟ್ ಆಗಿದ್ದರೆ 5 ವರ್ಷ, ಇನ್ನು OBC ಕ್ಯಾಂಡಿಡೇಟ್ ಆಗಿದ್ದರೆ 3 ವರ್ಷ, ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ 10 ವರ್ಷಗಳ ಕಾಲ ಏಜ್ ಎಲೆಕ್ಷನ್ಸ್ ಅಪ್ಲೈ ಆಗ್ತದೆ. ಇನ್ನು ಜೂನಿಯರ್ ಸ್ಟೆನೋಗ್ರಾಫರ್ಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಐತೆ ಅಂತ ನೋಡೋಣ. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇದು OMR ಬೇಸ್ಡ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. ಇನ್ನು ಯಾವ ಮಾಧ್ಯಮದಾಗ ಎಕ್ಸಾಮ್ ಇರುತ್ತೆ ಅಂದ್ರೆ ಇಂಗ್ಲೀಷ್ ಆಗಿರ್ಬೋದು ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ನಮಗೆ ಇದು ನಮಗೆ ಸೆಕೆಂಡ್ PUC ಲೆವೆಲ್ಲ ಎಕ್ಸಾಮ್ ಇರ್ತದೆ. ಟೋಟಲ್ ಕ್ವಶನ್ಸ್ ಬಂದುಬಿಟ್ಟು 2 ಕ್ವಶನ್ಸ್ ಇರ್ತಾವೆ. ಇನ್ನು ಟೈಮ್ ಬಂದುಬಿಟ್ಟು 2 ತಾಸು ಟೈಮಿಂಗ್ ಕೊಟ್ಟಿರ್ತಾರೆ. ಇನ್ನು ಮತ್ತು PWBD ಅಭ್ಯರ್ಥಿಗಳಿಗೆ 40 ಮಿನಿಟ್ಸ್ ಎಕ್ಸ್ಟ್ರಾ ಇರುತ್ತೆ. ರಿಟರ್ನ್ ಎಕ್ಸಾಮ್ ನೋಡ್ರಿ, ಇದರಲ್ಲಿ ರಿಟರ್ನ್ ಎಕ್ಸಾಮಲ್ಲಿ 2 ಪಾರ್ಟ್ ಮಾಡಿರ್ತಾರೆ. ಮೊದಲನೇದಾಗಿ ಯಾವ ರೀತಿ ಸಬ್ಜೆಕ್ಟ್ ಅದಾವ, ಯಾವ ರೀತಿ ಕ್ವಶನ್ಸ್ ಅದಾವ ಮತ್ತು ಟೈಮ್ ಯಾವ ರೀತಿ ಕೊಟ್ಟಾರ ನೋಡೋಣ. ನೋಡ್ರಿ, ಒಂದನೇದಾಗಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಒಳಗೆ 50 ಕ್ವಶನ್ಸ್ ಇರ್ತಾವೆ, 50 ಮಾರ್ಕ್ಸ. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ನೋಡ್ರಿ 0.25 ಮಾರ್ಕ್ಸ ರಾಂಗ್ ಆನ್ಸರ್ಗೆ ಕಟ್ ಆಗತ್ತೆ. ಇನ್ನು ಎರಡನೇದಾಗಿ ನೋಡೋದಾದರೆ ಜನರಲ್ ಅವೇರ್ನೆಸ್ ಅಂತೇಳಿ 50 ಕ್ವಶನ್ಸ್ ಇರ್ತಾವೆ, 50 ಮಾರ್ಕ್ಸ. ಇದರಲ್ಲಿ ಕೂಡ ಸೇಮ್ 0.25 ನೆಗೆಟಿವ್ ಮಾರ್ಕ್ ಅಂತೇಳಿ ಕಟ್ ಆಗತ್ತೆ. ಇನ್ನು ಮೂರನೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್, ಇದು 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ ಇರ್ತಾವೆ, 100 ಮಾರ್ಕ್ಸ್. ಇದು ಸೇಮ್ 0.25 ನೆಗೆಟಿವ್ ಮಾರ್ಕ ಕಟ್ ಆಗತ್ತೆ. ಪ್ರೊಫೆಷನ್ಸಿ ಟೆಸ್ಟ್ ಅಂತ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇದು 10 ನಿಮಿಷಗಳ ಕಾಲ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ 80 ವರ್ಡ್ ಪರ್ ಮಿನಿಟ್, ಅಂದರೆ 1 ಮಿನಿಟ್ಗೆ 80 ವರ್ಡನ್ನು ಟೈಪ್ ಮಾಡುವ ಟೆಸ್ಟ್ ಇರ್ತೈತಿ. ಇದು ಟೈಮ್ ಡ್ಯೂರೇಷನ್ನ ಇಂಗ್ಲೀಷ್ಗೆ 50 ನಿಮಿಷ ಇರುತ್ತೆ, ಹಿಂದಿಗೆ 65 ನಿಮಿಷ ಇರ್ತೈತಿ. ಮತ್ತಿನ್ನು PWBD ಅಭ್ಯರ್ಥಿಗಳಿಗೆ 70 ನಿಮಿಷ ಇರುತ್ತೆ, ಹಿಂದಿಗೆ 90 ನಿಮಿಷಗಳ ಕಾಲ ಅವಕಾಶ PWBD ಅಭ್ಯರ್ಥಿಗಳಿಗೆ ಇರ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಮೆರಿಟ್ ಲಿಸ್ಟ್ ಯಾವ ಇರೋದಂದ್ರೆ ಇದು ಟೆಸ್ಟಿಂಗ್ ಏನಿರ್ತಲ್ಲ, ಟೈಪಿಂಗ್ ಟೆಸ್ಟಿಂಗ ಇದು ಜಸ್ಟ್ ಕ್ವಾಲಿಫೈ ಆಗಿರ್ತೈತಿ. ಮತ್ತು ಫೈನಲ್ ಮೆರಿಟ್ ಲಿಸ್ಟ್ ಯಾವುದಂದ್ರೆ ನೀವು ಎಕ್ಸಾಮ್ ಏನು ಬರ್ದಿರ್ತಿರಲ್ಲ ಆ ಎಕ್ಸಾಮ್ ಮಾರ್ಕ್ಸ ಫೈನಲ್ ಮೆರಿಟ್ ಲಿಸ್ಟ್ಗೆ ಬರ್ತದ್ರಿ. ಮೆರಿಟ್ ಲಿಸ್ಟ್ನಲ್ಲಿ ಬಂದ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿರ್ತಾರೆ. ಮತ್ತು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ನೋಡಿ, ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೇಕಂತ ಮೊದಲೇದಾಗಿ ಹೇಳಿದ್ದೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ಅದ.
IITRಗೆ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಅಂತೇಳಿ 500 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಇದು ಜನರಲ್ ಕ್ಯಾಂಡಿಡೇಟ್ಗೆ ಮತ್ತು OBC ಕ್ಯಾಂಡಿಡೇಟ್ಗೆ ಆಗಿರ್ತದೆ. ಇನ್ನು SC ST ಮತ್ತು PWBD ಮತ್ತು ಇನ್ನು ವುಮೆನ್ ಕ್ಯಾಂಡಿಡೇಟ್ಗೆ ಅಥವಾ CSIR ಎಂಪ್ಲಾಯೀಸ್ಗೆ ಇನ್ನು ಮತ್ತೊಂದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಂತಹ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯ ಫೀ ಇರುವುದಿಲ್ಲ. ನೋಡಿರಿ, ಅಪ್ಲಿಕೇಶನ್ ಲಾಸ್ಟ್ ಡೇಟ 31/5/2025 ಆಗಿರ್ತದೆ. ಎಲ್ಲರೂ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.